ಹಿಮವಾಹಿನಿ ಇದ್ದಿದ್ದು ಇದ್ದ ಹಾಗೆ. ರಾಜ್ಯದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣಗಳು ನಿಲ್ಲುವಂತೆ ಕಾಣುತ್ತಿಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಮತ್ತೆ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣ ಬೆಳಕಿಗೆ ಬಂದಿದೆ. ಮಂಡ್ಯದ ಆಲೆಮನೆ ಹೆಲ್ತ್ ಕ್ವಾರ್ಟರ್ಸ್ ಬಳಿಕ ಇದೀಗ ನಾಗಮಂಗಲದ ಮಾವಿನಕೆರೆ ತೋಟದ ಮನೆಯಲ್ಲಿ ಭ್ರೂಣ ಹತ್ಯೆ ದಂಧೆ ನಡೆಯುತ್ತಿರುವುದು ಬೆಳಕಿಗೆ ಬಂದಿದ್ದು, ಪ್ರಕರಣ ಸಂಬಂಧ 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮೋಹನ್ ನೇತೃತ್ವದ ಅಧಿಕಾರಿಗಳ ತಂಡ ದಾಳಿ ನಡೆಸಿದ್ದು, ಈ ವೇಳೆ ಭ್ರೂಣ ಹತ್ಯೆ ಕಿಟ್, ಸ್ಕ್ಯಾನಿಂಗ್ ಯಂತ್ರ ಪತ್ತೆಯಾಗಿದೆ. ಅಧಿಕಾರಿಗಳು ದಾಳಿ ನಡೆಸುತ್ತಿದ್ದಂತೆ ಸ್ಕ್ಯಾನಿಂಗ್ ಮಾಡುತ್ತಿದ್ದ ಆರೋಪಿ ಅಭಿಷೇಕ್ ಪರಾರಿಯಾಗಿದ್ದಾನೆ. ಇವರೆಲ್ಲ ಕೃಷಿ ಸಾವಸಿ ತಗೊಳ್ತಾರೆ. ನಮ್ಗೆ ಅಷ್ಟು ಇಷ್ಟಗಲ್ಲ ಇದು ಅದೇನಾಗುತ್ತೆ ಕಾಟನ್ ಜೆಲ್ ಹಾಕ್ಬಿಟ್ಟು ಇದು ಮಾಡ್ತಾರೆ. ಲೋಡ್ ಬರ್ತಾರೆ, ಸ್ಕ್ಯಾನಿಂಗ್ ಮಾಡಬೇಕು, ಜೆಲ್ ಹಾಕ್ತಾರೆ. ಅದು ಒರೆಸ್ಕೊಳಕ್ಕೆ ಅಂತ ಕಾಟನ್ ಕೊಡ್ತಾರೆ. ಅದಾದ್ರೂ ಸಿಗುತ್ತಾ ಅಂತ ನೋಡ್ತಾ ಇದ್ರೆ ಅದನ್ನೇನ್ ಮಾಡೋರು, ಅದನ್ನು ತುಂಬ್ಕೊಂಡು ಹೋಗಿರ್ತಾರೆ. ಸಣ್ಣ ಸಣ್ಣ ಕ್ಲೂನ ಬಿಟ್ಕೊಡಲ್ಲ. ಭಾರಿ ಕ್ರಿಮಿನಲ್ಸ್ ಕೊಡೋರು ಇಲ್ಲೇ ಮಾಡಿರೋದು ಸ್ಕ್ಯಾನಿಂಗ್. ಈಗ 6 ಗಂಟೆಗೆ ಅಲ್ಲಿ ಬಂದಿದ್ದು, 7 ಗಂಟೆಗೆ ಅರೌಂಡ್ 7 to 7:30 ಒಳಗೆ 7 to 8 ಒಳಗೆ ಯಾರಿದ್ರು ಇವರಿದ್ರು. ಕೆಳಗಡೆ ಮನೆಯವರು ಇಲ್ವಾ, ಓಪನ್ ಮಾಡೋದು. ಇವರೆಲ್ಲ ಟೋಟಲಿ ನೋಡಿ ಹೋಲ್ ಕಾಲೇಜ್ 3 ಜನಕ್ಕೆ ಆಲ್ರೆಡಿ ಇವ್ರು ಬರೋದಕ್ಕೆ ಮುಂಚೆ ಸ್ಕ್ಯಾನ್ ಮಾಡ್ತಿದ್ರಂತೆ ಸರ್. ಇವ್ರ ಜೊತೆ ಇನ್ನ ಇಬ್ರು ಮಾಡ್ತಿದ್ರಂತೆ. ಇವ್ರು ಲಾಸ್ಟ್. ಪ್ರಕರಣ ಸಂಬಂಧ ಮನೆಯ ಮಾಲೀಕ ಧನಂಜಯ್, ಆರೋಗ್ಯ ಇಲಾಖೆಯ ಗ್ರೂಪ್ ಡಿ ನೌಕರ ಹಾಗೂ ಗರ್ಭಿಣಿಯ ಪತಿ ಸೇರಿ 3 ಬಂಧಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ನಿರೀಕ್ಷಿಸಲಾಗುತ್ತಿದೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.